ಎಲ್ರಿಗೂ ಬೆಳ್ಳಂ ಬೆಳಿಗ್ಗೆಯ ನ್ಯೂಸ್ಗೆ ಸ್ವಾಗತ. ಗೃಹಲಕ್ಷ್ಮಿ ಹಣ ಜಮೆ. ಹೌದು, ಇಲ್ಲಿ ಬೆಳ್ಳಂ ಬೆಳಿಗ್ಗೆ ಇಲ್ಲಿ ಸರ್ಕಾರದಿಂದ ಮಹಿಳೆಯರಿಗೆ ಆಲ್ಮೋಸ್ಟ್ 90% ಮಹಿಳೆಯರಿಗೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇಲ್ಲಿ ಎಲ್ರಿಗೂ ಗೊತ್ತಿದೆ ಹಣ ಜಮೆ ಆಗಿಲ್ಲ, ಸರ್ಕಾರದ ಕಡೆ ಹಣ ಬಂದಿಲ್ಲ. ಎಸ್, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಇವತ್ತೊಂದು ವಿಡಿಯೋ ಮೂಲಕ. ಅದಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಶ್ರಯ ಅಪ್ಡೇಟ್ಸ್ ಕನ್ನಡಕ್ಕೆ ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿ. ಶುರು ಮಾಡಿ ಮತ್ತೊಂದು ವಿಡಿಯೋವನ್ನ. 90% ಜನ ಇಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ಹಣ ಬರ್ತಾ ಇಲ್ಲ, ಹಣ ಬರ್ತಾ ಇಲ್ಲ, ಹಣ ಬರ್ತಾ ಇಲ್ಲ. DK ಶಿವಕುಮಾರ್ ಅವರೇ ಹಣ ಬರ್ತಾ ಇಲ್ಲ, ಸಿದ್ದರಾಮಯ್ಯನವರೇ ಹಣ ಬರ್ತಾ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹಣ ಬರ್ತಾ ಇಲ್ಲ. ಇಲ್ಲಿ ಮೇಯ್ನ್ ಆಗಿ ನಾನು ಹೇಳುವಂಥದ್ದಿಷ್ಟೇ, ಮಹಿಳೆಯರು ಎಲ್ರಿಗೂ ಹಣ ಬರ್ತಾ ಇಲ್ಲ. ಸದ್ಯದಲ್ಲಿ ಈಗ 90% ಜನರ ಅಕೌಂಟಿಗೆ ಸರ್ಕಾರ ಇಲ್ಲಿ ಹಣ ಹಾಕ್ತಾ ಇಲ್ಲ, ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ. ಮಹಿಳೆಯರು ಕೇಳ್ತಾ ಇದ್ದಾರೆ, ನಮಗೆ ಹಣ ಬೇಕು ಸರ್, ನಮ್ಗೆ ಹಣ ಬೇಕು ಸರ್, ನಮ್ಗೆ ಹಣ ಬೇಕು ಸರ್, ನಮ್ಗೆ ಹಣ ಬೇಕು ಸರ್. ಈಗ ಆಲ್ಮೋಸ್ಟ್ 90% ಜನ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಸರಿ. ಹಾಗಾದರೆ ಯಾರಿಗೆಲ್ಲ ಯಾವಾಗ ಹಣ ಬರುತ್ತೆ? ಇಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಗಳಿದೆ ಆ್ಯಂಡ್ ಆ ಕನ್ಫ್ಯೂಷನ್ಗಳಿಗೆ ಉತ್ತರ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ದಯವಿಟ್ಟು ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂತಂದ್ರೆ ಶೇರ್ ಮಾಡ್ಕೊಳ್ಳಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಈಗ DBT ಮುಖಾಂತರ ಹಣ ಬರ್ತಾ ಇರುವಂಥದ್ದು. ಹೌದಾ, DBT ಮುಖಾಂತರ ಹಣ ಬರ್ತಾ ಇರುವಂಥದ್ದು. ಮಹಿಳೆಯರಿಗೆ ಒಂದಿಷ್ಟು ಹಣ ಬರ್ತಾ ಇದೆ ಸದ್ಯದಲ್ಲಿ. ಈಗ ಆಲ್ಮೋಸ್ಟ್ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಸದ್ಯದಲ್ಲಿ ಹಣ ಹಾಕ್ತೀವಿ ಅಂತ ಇಲ್ಲಿ ಒಂದು ಆಶ್ವಾಸನೆ ಕೊಟ್ಟಿರುವಂಥದ್ದು. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ರು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಆಮೇಲೆ ಸಂಜೆ ಒಂದು ವಿಡಿಯೋ ಬರುತ್ತೆ, ಅದರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ. ಆದರೆ ರೇಷನ್ ಕಾರ್ಡ್ ಅಪ್ಡೇಟ್ ಈಗ ಮತ್ತೆ ಜನಗಣತಿ ಮೊನ್ನೆ ಮಾಡಿದ್ರಲ್ಲ, ಅದರ ಕುರಿತಾಗಿ ಒಂದಿಷ್ಟು ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಜನಗಣತಿ, ಇಲ್ಲಿ ಎಲ್ರಿಗೂ ಗೊತ್ತಿದೆ ಜನಗಣತಿ ಅಂತಂದ್ರೆ ಏನು, ಯಾಕೆ ಬಂದಿದ್ರು, ಅದಕ್ಕೆ ಅದರ ಒಂದು ಕಾರಣಗಳೇನು, ಅದನ್ನ ಹೇಗೆ ಮಾಡುವಂಥದ್ದೆಲ್ಲ ನೀವು ತಿಳ್ಕೊಂಡಿದ್ದೀರಾ. ಆ್ಯಂಡ್ ಎಲ್ಲದನ್ನು ಬಂದು ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಮಾಡಿದ್ದಾರೆ. ಆದರೆ ಇಲ್ಲಿ ಎಲ್ಲರಿಗೂ ನಾನು ಹೇಳುವಂಥದ್ದು ಒಂದೇ ಒಂದು ಚಿಂತೆ ಕಾಡ್ತಾ ಇರುವಂಥದ್ದು ನಿಮ್ಮಲ್ಲಿ ಏನಪ್ಪ ಅಂತಂದ್ರೆ, ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಪಾನ್ ಕಾರ್ಡ್ ಅಪ್ಡೇಟ್, ಈ ರೀತಿಯ ಕೆಲವೊಂದು ಪ್ರಾಬ್ಲಮ್ಗಳಿಲ್ಲಿ ಮಹಿಳೆಯರಿಗೆ ಬರ್ತಾ ಇರುವಂಥದ್ದು. ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಪಾನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ. ಅಂದ್ರೆ ಇಲ್ಲಿ ಒಂದಿಷ್ಟು ಕೆಲವೊಂದು ಪ್ರಾಬ್ಲಮ್ಗಳಿಲ್ಲಿ ಮಹಿಳೆಯರಲ್ಲಿ ಕಾಡ್ತಾ ಇರುವಂಥದ್ದು. ಇಲ್ಲಿ 90% ಜನರಿಗೆ ಸರ್ಕಾರ ಹಣ ಹಾಕೇ ಇಲ್ಲ. ಅವರಿಗೊಂದು ಕೊರತೆ ಇರುವಂಥದ್ದು ಏನಪ್ಪ ಅಂತಂದ್ರೆ, ಈಗ ಸರ್ಕಾರಕ್ಕೆ ಈಗ ಟೆಕ್ನಿಕಲ್ ಆಗಿ ಇಲ್ಲಿ ನಾವು ಹಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಹಣ ಹಾಕುವಂಥದ್ದು ಸಾಧ್ಯ ಆಗ್ತಾ ಇಲ್ಲ. ಟೆಕ್ನಿಕಲ್ ಆಗಿ ಅಂತಂದ್ರೆ ಟೆಕ್ನಿಕಲ್ ಅಲ್ಲಿ ಸರ್ಕಾರಕ್ಕೆ ಹಣ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಈಗ HM ರೇವಣ್ಣ ಅವರು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಬ್ರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಎಲ್ರಿಗೂ ಇಲ್ಲಿ ಕಾಡ್ತಾ ಇರುವಂಥ ಪ್ರಶ್ನೆ ಏನಪ್ಪ ಅಂದ್ರೆ, ಸರ್ಕಾರದ ಹತ್ರ ಹಣನೇ ಇಲ್ವಾ, ಅಥವಾ ಸರ್ಕಾರ ಹಣ ಇದ್ರೂ ಕೂಡ ಹಾಕ್ತಾ ಇಲ್ವಾ ಮಹಿಳೆಯರಿಗೆ? ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ ಹೇಳ್ಬೇಕಂದ್ರೆ ಅರ್ಥನೇ ಆಗ್ತಾ ಇಲ್ಲ. ಈಗ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಸರ್ಕಾರದ ನಡೆ ಏನಂತ ಇದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಪ್ಪ ಅಂತಂದ್ರೆ ಕೆಲವರದ್ದು ಹಣ ಜಮೆ ಆಗ್ತಾನೆ ಇಲ್ಲ. ಮಹಿಳೆಯರಿಗೆ ಕೆಲವರಿಗೆ ಹಣನೇ ಬರ್ತಾ ಇಲ್ಲ, ಕೆಲವರು ಮಹಿಳೆಯರಿಗೆ ಹಣ ಬಂದಿದೆ, ಕೆಲವರಿಗೆ ಹಣ ಬರ್ತಾ ಇಲ್ಲ, ಮತ್ತೆ ಇನ್ನೂ ಕೆಲವರಿಗೆ ಹಣ ಸರ್ಕಾರ ಇಲ್ಲಿ ಹಣ ಜಮೆ ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ಇದನ್ನ ತಗೊಳ್ಳೋದಾದ್ರೆ, ಈ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡ್ಬೇಕಂತ ಅನ್ನುವಂತ ಹೋಗೋದಾದ್ರೆ, ಇಲ್ಲಿ ಸ್ನೇಹಿತರೆ ಮೇಯ್ನ್ ಆಗಿ ತುಂಬಾ ಜನರಿಗೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಎಲ್ರಿಗೂ ಕೆಲವರಿಗೆ ಗೊತ್ತಿದೆ ಆಲ್ರೆಡಿ, ಮಹಿಳೆಯರು ಎಲ್ರಿಗೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಕೆಲವರಿಗೆ ತಿಳಿಸ್ಕೊಟ್ಟಿಲ್ಲ. ಹಾಗಾದ್ರೆ ಇಲ್ಲಿ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಯಾವಾಗ ಹಣ ಜಮೆ ಆಗತ್ತೆ? ಇಲ್ಲಿ ತುಂಬಾ ಜನ ಒಂದು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ. ಹಣ ಜಮೆನೇ ಆಗಲ್ವಲ್ಲ ಸರ್, ನಮಗೆ ಹಣ ಬರ್ತಾನೆ ಇಲ್ವಲ್ಲ ಸರ್, ನಮಗೆ ಹಣ ಜಮೆ ಆಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಸರ್ ನಮ್ಗಂತ. ಆ ರೀತಿ ಟೆನ್ಷನ್ ತಗೊಳ್ಳುವಂಥದ್ದು ಏನಿಲ್ಲ. ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ತಿಳಿಸ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಗೆ ಎಲ್ರಿಗೂ ಖಂಡಿತವಾಗ್ಲೂ ಹೇಳ್ತೀನಲ್ಲ ಸ್ನೇಹಿತರೆ. ಮೇಯ್ನ್ ಆಗಿ ಮತ್ತೊಂದು ವಿಚಾರ, ಇಲ್ಲಿ ಇನ್ನೊಂದು ವಿಚಾರ ಕೇಳ್ತೀರಾ, ಹಣ ಬರುತ್ತೆ ಅಂತ ಹೇಳ್ತೀರಾ ಸರ್, ಎಷ್ಟು ದಿನದೊಳಗಡೆ ಹಣ ಬರುತ್ತೆ, ಯಾರಿಗೆಲ್ಲ ಹಣ ಬರುತ್ತೆ, ಯಾವಾಗ ಹಣ ಬರುತ್ತೆ ಇದನ್ನು ತಿಳಿಸ್ಕೊಡಿ ಅಂತ. ಹೌದು, ನಾನು ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಸ್ನೇಹಿತರೆ ನೋಡಿ, ನೀವು ಒಂದು ವಿಚಾರ ಎಲ್ರಿಗೂ ತಿಳಿಸ್ಕೊಡ್ತೀನಿ. ಇಲ್ಲಿ ಆಲ್ಮೋಸ್ಟ್ ತುಂಬಾ ಜನರಿಗೆ ಗೊತ್ತಿದೆ ಯಾವಾಗ ಹಣ ಬರುತ್ತೆ, ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಇಲ್ಲಿ ಅಪ್ಡೇಟ್ ಅನ್ನ ಯಾವಾಗ ಸರ್ಕಾರ ಕೊಡುತ್ತೆ ಅಂತ. ಹೌದು, ಇಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋವನ್ನು ಒಂದು 10 ನಿಮಿಷ ವಿಡಿಯೋ ನೋಡಿ, ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಈಗ ಶುರು ಮಾಡೋಣ ಸ್ನೇಹಿತರೆ. ರೇಷನ್ ಕಾರ್ಡ್ ಅಪ್ಡೇಟ್ ಯಾರದ್ದೆಲ್ಲ ಆಗಿದೆ ದಯವಿಟ್ಟು ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಯಾರಿಗೂ ಆ ರೀತಿ ಆಗಬಾರ್ದು. ಏನಂತಂದರೆ ರೇಷನ್ ಕಾರ್ಡ್ ಆಗದೇನೆ, ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೀದೇನೆ, ನೀವು ಹಣವನ್ನು ಪಡೆದೇನೆ ನಿಮ್ಗೆ ಹಣ ಬಂದು ಈಗ ಸದ್ಯದಲ್ಲಿ ಸರಿ ಇದ್ದವರಿಗೆ ಕರೆಕ್ಟಾಗಿ ರೇಷನ್ ಕಾರ್ಡ್, ಡಾಕ್ಯುಮೆಂಟ್ಸ್ ಕಾರ್ಡ್ ಎಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿ ಇದ್ದವರಿಗೆ, ಕರೆಕ್ಟಾಗಿ ಮಾಡಿದವರಿಗೆ
ಏನು ಆಲ್ಮೋಸ್ಟ್ ಎಲ್ಲದನ್ನು ಕಂಪ್ಲೀಟಾಗಿ ಇದ್ದವರಿಗೆ ಅದು ಹಣ ಬರ್ತಾ ಇಲ್ಲ ಸದ್ಯದಲ್ಲಿ. ಯಾಕಪ್ಪ ಅಂತಂದರೆ ಒಂದಿಷ್ಟು ಗ್ಲಿಚ್ ಆಗೋದ್ರಿಂದ ಮತ್ತು ಒಂದಿಷ್ಟು ಇದಾಗೋದ್ರಿಂದ ಕೆಲವರಿಗೆ ಬರ್ತಾ ಇಲ್ಲ. ಆ ರೀತಿ ಇರುವಾಗ ನೀವು ಎಂಥದ್ದು ಮಾಡಿಲ್ಲ ನಿಮಗೆ ಹಣ ಬರುತ್ತಂತಂದರೆ ಹೇಗೆ ನೀವು ಒಪ್ಕೊಳ್ತೀರಾ ಅಂತ ನಾನು ಕೇಳುವಂಥದ್ದು. ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ನೀವಿಲ್ಲಿ PM ಕಿಸಾನ್ ಯೋಜನೆ ಹಣನೂ ಕೂಡ ಹೊಸ ಅಪ್ಡೇಟ್ಗಳು ಬರ್ತಾ ಇರುವಂಥದ್ದು. ಸ್ನೇಹಿತರೆ, ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, PM ಕಿಸಾನ್ ಯೋಜನೆ ಆಗಿರ್ಬೋದು, ಇದನ್ನೆಲ್ಲ ಕಂಪ್ಲೀಟಾಗಿ ನೀವು PM ಕಿಸಾನ್ ಯೋಜನೆಗೂ ಬೇಕಾಗತ್ತೆ, ಅಪ್ಲೈ ಆಗುತ್ತೆ. ಇದು ಅಪ್ಲೈ ಆಗುತ್ತೆ, ಎಲ್ಲ ಕಡೆ ಅಪ್ಲೈ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ನಾನು ನಿಮ್ಗೆ ಹೇಳಿದರೆ ಕೆಲವ್ರು ಕೇಳೋದೇ ಇಲ್ಲ. ಅದೇ ನಾನು ಹೇಳ್ತಾ ಇರುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಈ ಒಂದು ವಿಚಾರ. ಕೆಲವರು ನನ್ನ ಹತ್ರ ಕೇಳ್ತೀರ, ಅದು ಹೇಗೆ ಸರ್, ಅದು ಹೇಗಾಗುತ್ತೆ ಸರ್? ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕಂಪ್ಲೀಟಾಗಿ ನೀವು ಮಾಡಬೇಕಾಗಿರುವಂಥದ್ದಿಷ್ಟೇ, ಒಂದು ರೇಷನ್ ಕಾರ್ಡ್ ಅಪ್ಡೇಟ್. ಏನೋ ಒಂದು ರೇಷನ್ ಕಾರ್ಡ್ ಅಪ್ಡೇಟ್. ಈ ರೇಷನ್ ಕಾರ್ಡ್ ಅಪ್ಡೇಟಿಂದ ಏನಾಗುತ್ತೆ ಸರ್, ನಮಗೆ ಈ ರೇಷನ್ ಕಾರ್ಡ್ ಅಪ್ಡೇಟ್ ಬೇಡ ಸರ್ ಅಂತ ಹೇಳ್ತೀರಾ ಕೆಲವರು. ನನಗೆ ಗೊತ್ತಿದೆ, ಯಾಕಪ್ಪ ಅಂತಂದರೆ ನಿಮ್ಗೆ ಅದು ಇಷ್ಟ ಇಲ್ಲ, ಕೆಲವರಿಗೆ ಇಷ್ಟ ಇಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಏನು, ನಮಗೆ ಬೇಕಾಗಿಲ್ಲ ಸರ್, ಅದು ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬೇಕೇ ಇಲ್ಲ ಸರ್ ಅಂತ ಹೇಳ್ತೀರಾ. ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ರೇಷನ್ ಕಾರ್ಡ್ ಅಪ್ಡೇಟನ್ನು ಪಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ತಗೊಳ್ಳಿ. ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್. ಹೌದು, ಹೌದು. ಯಾಕಂತಂದರೆ ಕೆಲವರಿಗೆ ನಾನು ಹೇಳ್ತೀನಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್. ಕೆಲವರಿಗೆ 90% ಜನರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನುವಂಥದ್ದು ತುಂಬ 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 ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಬಂದಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಇಲ್ಲಿ ಆಗೋದೇನು ದೊಡ್ಡ ವಿಚಾರ ಏನಿಲ್ಲ. ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದರೆ ಸರ್ಕಾರ ಇಲ್ಲಿ ₹1 ಹಣ ಹಾಕಲ್ಲ. ಏನು, ಸರ್ಕಾರ ನಯಾ ಪೈಸೆ ₹1 ಹಣವನ್ನು ನಿಮಗೆ ಜಮೆ ಮಾಡೋದಿಲ್ಲ. ಇದನ್ನು ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್. ಯಾಕಪ್ಪ ಅಂತಂದರೆ ಇದು ಸರ್ಕಾರದ ಹೊಸ ರೂಲ್ಸ್, ಇದು ಹೊಸ ನಿಯಮ. ಇದರಿಂದ ಸರ್ಕಾರ ಇಲ್ಲಿ ಈಗ ಇದರಿಂದ ಹಿಂದೆ ಸರಿಯೋ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಈ ಒಂದು ರೂಲ್ಸ್ಗಳಿಂದ ಹಿಂದೆ ಸರಿಯೋದಿಲ್ಲ. 90% ಜನರಿಗೆ ಗೊತ್ತಿದೆ ಇದು ಎಲ್ಲರೂ ಕೂಡ ಕಂಪ್ಲೀಟಾಗಿ ಚಾಚು ತಪ್ಪದೇನೆ ಇದರ ಬಗ್ಗೆ ಕಂಪ್ಲೀಟಾಗಿ ಗಮನ ಹರಿಸಿ ಇದನ್ನು ಕಂಪ್ಲೀಟಾಗಿ ಮಾಡಿ ಎಲ್ಲದನ್ನೂ ಕೂಡ ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಹಣ ಬರುತ್ತೆ. ಇಲ್ಲ ಅಂತಂದರೆ ನಯಾ ಪೈಸೆ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುತ್ತಂತ ನೀವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಬೇಡ. ಯಾಕಪ್ಪ ಅಂತಂದರೆ ಇಲ್ಲಿ ನೀವು ಈ ಕೆಲಸವನ್ನು ಮಾಡಿಲ್ಲ ಅಂತಂದರೆ ನಯಾ ಪೈಸೆ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯಾವುದೇ ಯೋಜನೆಯಿಂದ ಹಣ ಬರೋದಿಲ್ಲ. ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್. ಹೌದು, ಕೆಲವರು ಹೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ರೇಷನ್ ಕಾರ್ಡ್ ಅಪ್ಡೇಟ್ ನಮಗೆ ಬರ್ತಾ ಇಲ್ಲ, ರೇಷನ್ ಕಾರ್ಡ್ ಅಪ್ಡೇಟಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ, ರೇಷನ್ ಕಾರ್ಡ್ ಅಪ್ಡೇಟಿಂದ ನಮಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ, ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ, ನಮಗೆ ರೇಷನ್ ಕಾರ್ಡ್ ಅಪ್ಡೇಟೇ ಇಲ್ಲ ಸರ್ ಅಂತ ಹೇಳ್ತೀರಾ. ಹೌದು, ಖಂಡಿತವಾಗ್ಲೂ ಹೌದು. ರೇಷನ್ ಕಾರ್ಡ್ ಅಪ್ಡೇಟಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್, ಹೊಸ ರೇಷನ್ ಕಾರ್ಡ್ ಮಾಡ್ಬೋದು, ಇಲ್ಲ ಅಂತಂದರೆ ನೀವು ಅಪ್ಡೇಟು ಕೂಡ ಮಾಡ್ಬೋದು. ಹೊಸ ಕಾರ್ಡ್ ಮಾಡಿದರೆ ಅಪ್ಡೇಟ್ ಆಗಿ ಬರುತ್ತೆ ಬಿಡಿ. ಈಗ ಹೊಸ ಕಾರ್ಡ್ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ ಅಂತಂದರೆ ಹೊಸ ಕಾರ್ಡನ್ನು ಮಾಡ್ತೀರಾ ಅಂತಂದರೆ ಅಪ್ಡೇಟ್ ಆಗಿ ಬರುತ್ತೆ. ಇದು ಎಲ್ರಿಗೂ ಗೊತ್ತಿದೆ, ತನ್ನಷ್ಟೇ ಅಪ್ಡೇಟ್ ಆಗಿ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರುವಂಥ ವಿಚಾರ. ಅಂದರೆ ಈಗ ಅದು ತನ್ನಿಂದ ತಾನೇ ಅಪ್ಡೇಟ್ ಆಗಿ ಬರುತ್ತೆ. ಹೊಸ ರೇಷನ್ ಕಾರ್ಡ್ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಗೆ ಅಪ್ಡೇಟ್ ಆಗಿ ಬರುತ್ತೆ. ನಿಮ್ದು ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ನೀವು ಹೊಸ ಮಾಡುವಂಥದ್ದೇ ತುಂಬ ಉತ್ತಮ. ಯಾಕಪ್ಪ ಅಂತಂದು ನಿಮ್ದು ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಮತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಹೊಸದೇ ಮಾಡಿದರೆ ತುಂಬ ಒಳ್ಳೆಯದು. ಅಪ್ಡೇಟ್ ಮಾಡಿದರೆ ಏನು ಫಲ ಇಲ್ಲ. ಹಾಗಾಗಿ ನೀವು ಹೊಸ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇಲ್ಲಿ ಮಹಿಳೆಯರು, ಹೌದು, ಮಹಿಳೆಯರಿಗೆ ಈಗ ತುಂಬ ಆಲ್ಮೋಸ್ಟ್ 90% ಜನರಿಗೆ ತಲೆ ಕೆಟ್ಟು ಹೋಗಿದೆ. ನನಗೆ ಗೊತ್ತಿದೆ, ಏನು ಸರ್ಕಾರಪ್ಪ ಇದು, ನಮಗೆ ನಯಾ ಪೈಸಾ ಹಣ ಹಾಕ್ತಾ ಇಲ್ಲ. ಇಲ್ಲಿ ಹಣ ಹಾಕ್ತೀವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಬದಿಯಿಂದ ಹೇಳ್ತಾರೆ ನಾವು ಹಣ ಹಾಕಿದ್ದೀವಿ, 3 ಕಂತು ಹಾಕಿದ್ದೀವಿ, 4 ಕಂತು ಹಾಕಿದ್ದೀವಿ, ಅಷ್ಟು ಹಾಕಿದ್ದೀವಿ, ಇಷ್ಟು ಹಾಕಿದ್ದೀವಿ ಅಂತ. ಆದರೆ ಇನ್ನೊಂದು ಬದಿಯಿಂದ ಏನು ಸಿದ್ದರಾಮಯ್ಯವ್ರು ಹೇಳ್ತಾರೆ ನಾವು ಹಣ ಹಾಕಿದ್ದೀವಿ ಅಂತ ಹೇಳ್ತಾರೆ. ಬಿಟ್ಟರೆ ಇಲ್ಲಿ ನಯಾ ಪೈಸೆ ಕೂಡ ಹಣ ಬಂದಿಲ್ಲ. ಹಾಗಾಗಿ ಈ ರೀತಿ ಒಂದು ಕ್ವಶನ್ ಮೂಡ್ತಾ ಇದೆ, ಸರ್ಕಾರ ಏನಾದರೂ ನಮ್ಗೆ ಮೋಸ ಮಾಡ್ತಾ ಇದೆ ಅಂತ. ಇಲ್ಲ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಸರ್ಕಾರ ಇಲ್ಲಿ ಮೋಸ ಮಾಡ್ತಾ ಇಲ್ಲ. ಕಂಪ್ಲೀಟಾಗಿ ಇಲ್ಲಿ ಸರ್ಕಾರ ಹಣ ಹಾಕಲಿಕ್ಕೆ ಶುರು ಮಾಡಿದೆ. ಆ್ಯಂಡ್ ಹಣ ಹಾಕಿರುವಂಥದ್ದು ಕೆಲವರಿಗೆ ಹಣ ಹಾಕಿದೆ ಸರ್ಕಾರ. ಆ್ಯಂಡ್ ಆದರೆ ಇಲ್ಲಿ ನಿಮಗೆ ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, KYC ಆಗಿಲ್ಲ, NCPI ಮ್ಯಾಪಿಂಗ್ ಆಗಿಲ್ಲ, ಹೇಳ್ತಾ ಹೋದರೆ ಇನ್ನೂ ಸಾವಿರ ಇದೆ. ನಾನು ಅದೇ ಹೇಳ್ತಾ ಇರುವಂಥದ್ದು, ನೀವು ಈ ರೀತಿ ಕಂಪ್ಲೀಟಾಗಿ ನೀವು ಅದನ್ನು ಕಂಪ್ಲೀಟಾಗಿ ಕೆಲಸವನ್ನು ಮಾಡ್ತೀರಾ, ಕಂಪ್ಲೀಟಾಗಿ ನನ್ನ ಒಂದು ಚಾನಲನ್ನು ವಾಚ್ ಮಾಡ್ತೀರಾ, ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ, ಮತ್ತು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ತೀರಾ, ಮತ್ತು ಖಂಡಿತವಾಗ್ಲೂ ನಿಮ್ಮೆಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ ನಿಮ್ಮೆಲ್ಲರಿಗೆ ಯಾಕೆ ಹಣ ಬರದೆ ಹೋಗುತ್ತೆ?
ಡೆಫಿನೇಟಾಗಿ ಹಣ ಬರುತ್ತೆ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಯಾಕೆ ಹಣ ಬರಲ್ಲ ಅಂತ ನಾನು ಕೇಳುವಂಥದ್ದು. ನೀವು ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ, ನಿಮ್ಗೆ ಹಣ ಬರಬೇಕಂತಂದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಫೋನ್ ನಂಬರನ್ನು ಕಂಪ್ಲೀಟಾಗಿ ಡೆಡ್ ಆಗಿದ್ದರೆ, ನಾನು ಏನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ಈಗ ಡೆಡ್ ಆಗಿ ಇದ್ದರೆ